ಅಕ್ರಮವಾಗಿ ಮಂಜೂರಾಗಿರ್ತಕ್ಕಂಥದ್ದೇ ಅಕ್ರಮ ಇದು ಬಹುಶಃ ಇದು ದೊಡ್ಡ ಹಗರಣ ಇದು. ಇನ್ನು ನಾವು DC ಮತ್ತು ತಹಸೀಲ್ದಾರ್ ಅವರು ಇಡೀ ಜಿಲ್ಲೆಯಾದ್ಯಂತ ಹುಡುಕಿದ್ರೆ ಈ ತರದ ಪ್ರಕರಣಗಳು ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತೈತೆ. KV ಶಿವಾರೆಡ್ಡಿ ಅಂತಕ್ಕಂಥವ್ರು ಸಾಹುಕಾರರಾಗ್ಲಿಕ್ಕೆ ಈ ತರ ಯೋಜನೆಗಳು ಕೂಡ ಬಹಳ ಸಹಾಯಕಾರಿಯಾಗಿದ್ದಾವೆ. 2004 ಮತ್ತು 3ರಲ್ಲಿ ರಾಯಲಪಾಡು ಹೋಬಳಿ ಬೂರ್ಗಮಾಕ್ಲಹಳ್ಳಿ ಗ್ರಾಮದ ವಾಸಿಗಳಾಗಿರ್ತಕ್ಕಂಥ ವೆಂಕಟಮ್ಮ ಮತ್ತು ವಿಜಯ್ ಕುಮಾರಿ ರವರಿಗೆ ಸರ್ಕಾರದ ಭೂ ಒಡೆತನ ಯೋಜನೆಯ ವತಿಯಿಂದ ತಲಾ 2 ಎಕರೆಯನ್ನ ಮಂಜೂರು ಮಾಡಲಾಗಿರ್ತೈತೆ. ಆ 2 ಎಕರೆ ಮಂಜೂರು ಮಾಡಿದಾಗ ಸರ್ಕಾರ ಮಾನದಂಡಗಳನ್ನು ವಿಧಿಸಿ ಇದು ಯಾವುದೇ ಕಾರಣಕ್ಕೂ ಸಾಗುವಳಿ ಚೀಟಿ ನೀಡಿರ್ತಕ್ಕಂಥದ್ದನ್ನ 15 ವರ್ಷ 20 ವರ್ಷ 25 ವರ್ಷ ಮಾನದಂಡ ಇರ್ತೈತೆ ಪರಬಾರೆ ಮಾಡಬಾರದು ಅನ್ನೋದಕ್ಕೆ. ಅದು ಈಗಲೂ ಕೂಡ ಅದನ್ನ ಕಠಿಣ ಕಾನೂನನ್ನ ತಗೊಂಡು ಬಂದು ಎಂದೆಂದು ಪರಬಾರೆ ಮಾಡಬಾರದು ಅಂತಕ್ಕಂಥದ್ದನ್ನು ಕೂಡ ಸಾಗುವಳಿ ಚೀಟಿಗೆ ಇರ್ತಕ್ಕಂಥ ಮಾನದಂಡ. ಆದರೆ ಸರ್ಕಾರದಿಂದ ಭೂ ಒಡೆತನ ಯೋಜನೆಯಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನು ಕೊಡ್ತಕ್ಕಂಥದ್ದೇ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಯಾವುದೇ ರೀತಿಯ ವ್ಯವಸಾಯ ಮಾಡಲಿಕ್ಕೆ ಭೂಮಿಯೇ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸರ್ಕಾರದಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಕೊಡ್ತಕ್ಕಂಥ ಯೋಜನೆ ಭೂ ಒಡೆತನ ಯೋಜನೆ. ಈ ಯೋಜನೆಯಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನನ್ನ ಯಾವತ್ತಿಗೂ ಕೂಡ ಯಾರು ಕೂಡ ಮಾರುವ ಹಕ್ಕುದಾರಿಕೆ ಅವ್ರಿಗಿರಲ್ಲ. ಕಾರಣ ಯಾಕಂದ್ರೆ ಪಾಣಿಯಲ್ಲಿ ಇದು SC/ST ಕಾರ್ಪೊರೇಷನ್ ನಿಂದ ಇವ್ರಿಗೆ ಮಂಜೂರಾಗಿದೆ ಅಂತಕ್ಕಂಥದ್ದನ್ನು ಕೂಡ ದಾಖಲೆಗಳು ಹೇಳುತ್ತೆ. ಈ ಭೂ ಒಡೆತನ ಯೋಜನೆಯಲ್ಲಿ 60,000 ಆ ಕಾಲಕ್ಕೆ, ಇವತ್ತು 15ರಿಂದ 20 ಲಕ್ಷದ ಕೂಡ ಹೋಗಿದೆ ಇವತ್ತು. ಆದರೆ ಆ ಕಾಲಕ್ಕೆ 60,000 ರೂಪಾಯಿಯನ್ನ 2 ಎಕರೆಗೂ ಕೂಡ 1 ಎಕರೆಗೆ 60,000 ನಿಗದಿ ಮಾಡಿರ್ತಾರೆ. ಆ 60,000ದಲ್ಲಿ 30,000 ಸರ್ಕಾರ ಭರಿಸುತ್ತೆ, ಇನ್ನು 30,000 ಫಲಾನುಭವಿಗಳು ಭರಿಸಬೇಕಾಗುತ್ತೆ. ಇಲ್ಲಿ ಲೋಪ ಆಗಿರ್ತಕ್ಕಂಥದ್ದು ಯಾವ ವಿಜಯ್ ಕುಮಾರಿ ಮತ್ತು ವೆಂಕಟಮ್ಮ ಅವರು ಏನು ಇವರು ಕ್ರಯ ಮಾಡ್ಕೊಂಡಿದ್ದಾರೆ. ಶ್ರೀನಿವಾಸಪುರ ಕ್ಷೇತ್ರದ ವಕೀಲರಾಗಿರ್ತಕ್ಕಂಥ KV ಶಿವಾರೆಡ್ಡಿ ಅವರ ಅಣ್ಣ ಕುದುಟೋರುಪಲ್ಲಿ ಶಿವಾರೆಡ್ಡಿ, ವಕೀಲ ಕುದುಟೋರುಪಲ್ಲಿ ಶಿವಾರೆಡ್ಡಿ ಅವರ ಅಣ್ಣ KV ರಾಜಶೇಖರ ರೆಡ್ಡಿ ಅವರು ಏನು ಕ್ರಯ ಮಾಡ್ಕೊಂಡಿದ್ದಾರೋ ಅವರು ಕ್ರಯ ಮಾಡ್ಕೊಂಡಿರ್ತಕ್ಕಂಥ ವಿಜಯ್ ಕುಮಾರಿ ಆಗಿರ್ಬೋದು ಅಥವಾ ವೆಂಕಟಮ್ಮ ಆಗಿರ್ಬೋದು, ಇಬ್ಬರೂ ಕೂಡ ಆ ಗ್ರಾಮದ ನಿವಾಸಿಗಳಲ್ಲ ಅಂತಕ್ಕಂಥದ್ದು ನಮ್ಮ ಗಂಭೀರವಾದ ಇರ್ತಕ್ಕಂಥ ಆರೋಪ. ನಾವು ಈ ಪತ್ರಿಕಾಗೋಷ್ಠಿ ನಡೆಸುವುದಕ್ಕಿಂತ ಮೊದಲು ಆ ಊರಿನಲ್ಲಿ ನಾವು ಸುಮಾರು 20-30 ವರ್ಷದ ಇತಿಹಾಸವನ್ನ ಹುಡುಕಿದಾಗ ನಮ್ಮ ಊರಿನಲ್ಲಿ ಯಾರು ಕೂಡ ವಿಜಯ್ ಕುಮಾರಿ ಮತ್ತು ವೆಂಕಟಮ್ಮ ಅವರು ಇಲ್ಲಿ ಯಾರು ವಾಸಿಗಳಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನೊಂದು ನಮ್ಗೆ ದಾಖಲೆ ಏನ್ ಸಿಗುತ್ತೆ, ಇವರು ಶುದ್ಧ ಕ್ರಯ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅವರ ವಿಳಾಸ ಆಂಧ್ರ ಪ್ರದೇಶ ಚಿತ್ತೂರು ಜಿಲ್ಲೆ ಮದನಪಲ್ಲಿ ತಾಲೂಕು ಮದನಪಲ್ಲಿ ಮಂಡಲದ ಗ್ರಾಮ ಪಂಚಾಯತಿಗೆ ಸೇರಿ ಕೇಪುಲಪಾಳ್ಯದಲ್ಲಿ ಇವರಿದ್ದಾರೆ, ಈ ನಿವಾಸಿಗಳು ಬಂದು ನಮ್ಗೆ ಕ್ರಯ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಸರ್ಕಾರದ ಮಾನದಂಡಗಳು ಒಬ್ಬ ವಕೀಲರಾಗಿರ್ತಕ್ಕಂಥವ್ರಿಗೆ ಸರ್ಕಾರದ ಎಲ್ಲಾ ಮಾನದಂಡಗಳು ಕೂಡ ಗೊತ್ತಿದ್ರು ಸಹ ನೀವು ಇವರ ವಿಳಾಸನೂ ಇಲ್ಲ, ಇವರ ಇದನ್ನೂ ಇಲ್ಲ, ಇದರಲ್ಲಿ ಯಾವ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ SC/ST ಕಾರ್ಪೊರೇಷನ್ ಅಂತಕ್ಕಂಥದ್ದನ್ನು ಮೆನ್ಷನ್ ಮಾಡಿದ ಮೇಲೂ ಕೂಡ ಇವರು ಭೂಮಿಯನ್ನ ಖರೀದಿ ಮಾಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಅದಾದ್ಮೇಲೆ ಈ ಅಡಮಾನ ಇರ್ತಕ್ಕಂಥದ್ದನ್ನ ಇವ್ರಿಗೆ ಖಾತೆ ಮಾಡಿರ್ತಕ್ಕಂಥ ಆ ಕಾಲದ ತಹಸೀಲ್ದಾರ್ 2009ರಲ್ಲಿ ಯಾರು ತಹಸೀಲ್ದಾರ್ ಇದ್ರು ಅವರು ಕೂಡ ಇದರಲ್ಲಿ ಭಾಗಿದಾರರು ಮತ್ತು ಪಾಲ್ದಾರರಾಗಿ ಈ ಪ್ರಕರಣ ಇದನ್ನ ತಪ್ಪನ್ನ ಎಸಗಿರ್ತಕ್ಕಂಥದ್ದು. ಆದ್ರಿಂದ ನಾವು ಮಾಧ್ಯಮದ ಮುಖಾಂತರವನ್ನ ಒತ್ತಾಯ ಮಾಡ್ತಾ ಇದ್ದೇವೆ. ಶಿವಾರೆಡ್ಡಿ ಅವರು, KV ಶಿವಾರೆಡ್ಡಿ ಅವರು, ನಿಮಗೆ ನೈತಿಕತೆ ಇದ್ದರೆ, ನೀವು ಮಾಡ್ತಾ ಇರ್ತಕ್ಕಂಥ ಮಾತುಗಳಿಗೆ ನೈತಿಕತೆ ಇದ್ದರೆ ದಯಮಾಡಿ ಏನು ಈ SC/ST ಕಾನೂನು ಏನು ಹೇಳುತ್ತೆ, ನೀವು ತಗೊಂಡಿರ್ತಕ್ಕಂಥ ಜಮೀನನ್ನ ಕೂಡಲೇ ಹಿಂಪಡೆಯಬೇಕು. ಇದನ್ನ ನಾವು SC/ST ಕಾರ್ಪೊರೇಷನ್ ನಲ್ಲಿ ಕಡತವನ್ನ ಕೊಡಿ ಅಂತೇಳಿ ಕೇಳಿದ್ದೀವಿ ನಾವು.
ಕಡತವನ್ನು ಕೊಡಿ ಅಂತ ನಾವು ಎಸ್ ಟಿ ಕಾರ್ಪೊರೇಷನ್ ಕೇಳಿದಾಗ ಕೂಡ ಈ ಕಡತ ಲಭ್ಯವಿಲ್ಲ, ಈ ಕಡತ ಸಿಗ್ತಾನೆ ಇಲ್ಲ ಅಂತಕ್ಕಂಥ ಉತ್ತರವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೇವೆ. ಆಮೇಲೆ ಈತಮಾಕಲ ರಾಮಪ್ಪನವ್ರಿಗೆ ಇದು ಮಂಜೂರಾಗಿರ್ತಕ್ಕಂಥದ್ದು ಸರ್ವೆ ನಂಬರ್ 78 ಈತಮಾಕಲ ರಾಮಪ್ಪನವ್ರಿಗೆ ಮಂಜೂರಾಗಿ ಈತಮಾಕಲಪಲ್ಲಿ ರಾಮಪ್ಪನವರಿಂದ ಈ ಸರ್ಕಾರ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನಿಗಮ ಕೊಂಡುಕೊಂಡು ಈ ಫಲಾನುಭವಿಗಳು ಕೊಟ್ಟಿದೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥ. ಆದರೆ ಈತಮಾಕಲಲ್ಲಿ ರಾಮಪ್ಪನವರಿಗೆ ಮಂಜೂರಾಗಿರ್ತಕ್ಕಂಥ ಯಾವುದೇ ದಾಖಲೆಗಳು ಕೂಡ ಶ್ರೀನಿವಾಸಪುರ ತಾಲೂಕು ಕಚೇರಿಯಲ್ಲಿ ಕಡತಗಳೇ ಲಭ್ಯ ಇರೋದಿಲ್ಲ. ಇದು ಕೂಡ ಈಗೇನ್ ನಾವು ತೋರಿಸ್ತಾ ಇದೀವಿ, ಡಾಕ್ಯುಮೆಂಟ್ ಕೂಡ ತಮಗೂ ಕೊಡ್ತಾ ಇದ್ದೇವೆ. ಈತಮಾಕಲ ರಾಮಪ್ಪ ಅಂತಕ್ಕಂಥವ್ರು ಕೊಟ್ಟಿರ್ತಕ್ಕಂಥದ್ದು ಜಮೀನು ಮಂಜೂರಾಗಿಲ್ಲ, ಈತಮಾಕಲಲ್ಲಿ ರಾಮಪ್ಪನಿಗೆ ಮಂಜೂರಾಗಿಲ್ಲ. ಪುನಃ ಇದು ನಡೆದಿರ್ತಕ್ಕಂಥ ಇದು ದೊಡ್ಡ ಗೋಲ್ಮಾಲ್ ಅಂತಕ್ಕಂಥದ್ದು ನಮ್ಮ ಆರೋಪ. ಇದರ ಜೊತೆಗೆ ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಅನೇಕ ಪ್ರಕರಣಗಳು ಶ್ರೀನಿವಾಸಪುರ ತಾಲೂಕಲ್ಲಿ ಇರಬಹುದು, ಶಿವಾರೆಡ್ಡಿ ಅವರು ಮಾಡಿರಬಹುದು ಅಂತಕ್ಕಂಥ ಗುಮಾನಿ ಕೂಡ ಇದೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಶೇಷ ತಂಡವನ್ನು ರಚನೆ ಮಾಡಬೇಕು. ಇವತ್ತು ಕಂದಾಯ ಮಂತ್ರಿಗಳಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಈ ಪ್ರಕರಣವನ್ನ ನೀವು ಗಂಭೀರವಾಗಿ ಯೋಚನೆ ಮಾಡಿ, ಸರ್ಕಾರ ಭೂ ಒಡೆತ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಜೀವನವನ್ನ ಕಟ್ಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂಥ ಜಮೀನನ್ನ ಈ ರೀತಿಯಾಗಿ ಕ್ರಯ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನೀವು ಕೂಡಲೇ ಕ್ರಮ ತಗೋಬೇಕು. ಇದು ಕೂಡ 2016 ದೌರ್ಜನ್ಯ ಕಾಯ್ದೆ ನೀಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಇದನ್ನ ಪ್ರಕರಣವನ್ನು ಕೂಡ ಸುಮೋಟೋ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಯಾರು ಮಾರಿದ್ದಾರೋ ಅವ್ರ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕು, ಯಾರು ಕೊಂಡುಕೊಂಡಿದ್ದಾರೋ ಅವ್ರ ಮೇಲೂ ಕೂಡ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು. ಸರ್ಕಾರಕ್ಕೆ ಸೇರಿದ್ದು ಅಂತೇಳಿ ಪಾಣಿಯಲ್ಲಿ ಇದ್ರೂ ಕೂಡ ಇದನ್ನ ಖಾತೆ ಮಾಡಿರ್ತಕ್ಕಂಥ ಆ ದಿನದ ತಹಸೀಲ್ದಾರ್ ಅವ್ರ ಮೇಲೂ ಕೂಡ PTC ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಬಂಧುಗಳೇ, ಮಿತ್ರರೇ. ಆಮೇಲೆ ಎರಡನೇದು, ನಾವು ನಿಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ 4ನೇ ಪಾಯಿಂಟ್ ವರ್ಗು ಅದಾದ್ಮೇಲೆ ಇನ್ನೊಂದು ಗಂಭೀರವಾದ ಆರೋಪ ಏನಂದ್ರೆ ಶಿವಾರೆಡ್ಡಿ ಅವರು ಬೂರ್ಗ್ಮಾಕ್ಲಲ್ಲಿ ಜಮೀನನ್ನ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಇವರು ವ್ಯವಸ್ಥಿತವಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಮ್ಮ ಆರೋಪ. ಇದು ಸರ್ಕಾರ ಮಾನದಂಡದ ಪ್ರಕಾರ ಯಾರಿಗೆ ಜಮೀನು ಮಂಜೂರಾದ್ರೂ ಕೂಡ ಆ ಜಮೀನು ಮಂಜೂರಾತಿ ಕೇವಲ 5 ಎಕರೆ ಒಳಗಡೆ ಇರ್ಬೇಕು, 4 ಎಕರೆ ಒಳಗಡೆನೆ ಇರ್ಬೇಕು. ನಾರಾಯಣ್ ಶೆಟ್ಟಿ ಅಂತಕ್ಕಂಥವ್ರಿಗೆ ಸರ್ವೆ ನಂಬರ್ 45ರಲ್ಲಿ ಮೂಲ ಸರ್ವೆ ನಂಬರ್ 45ರಲ್ಲಿ ಈ ವಿಭಾಗ ಆದ್ಮೇಲೆ ಸರ್ವೆ ನಂಬರ್ 82 ಮತ್ತು 91 ಈ ಸರ್ವೆ ನಂಬರ್ಗಳಲ್ಲಿ ಮಂಜೂರಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಇದು ಮೂಲ ಸರ್ವೆ ನಂಬರ್. ಇವೆಲ್ಲನೂ ಕೂಡ ಗೋಮಾಳ ಬೂರ್ಗ್ಮಾಕ್ಲಲ್ಲಿ ಇದರಲ್ಲಿರ್ತಕ್ಕಂಥ ಲಿಮಿಟ್ಸ್ ಅಲ್ಲಿ ಇರ್ತಕ್ಕಂಥ ಸರ್ವೆ ನಂಬರು 45 ಗೋಮಾಳ ಆಗಿದ್ದು 45ರಲ್ಲಿ 91 ಮತ್ತು 82ರಲ್ಲಿ ನಾರಾಯಣ್ ಶೆಟ್ಟಿ ಅಂತಕ್ಕಂಥವ್ರಿಗೆ 6 ಎಕರೆ ಮಂಜೂರಾಗಿದೆ. ಆ 6 ಎಕರೆಯಲ್ಲಿ 5 ಎಕರೆ 13 ಗುಂಟೆಯನ್ನ 5 ಎಕರೆ 31 ಗುಂಟೆಯನ್ನ KV ಶಿವಾರೆಡ್ಡಿ ಅಂದ್ರೆ KV ರಾಜಶೇಖರ್ ರೆಡ್ಡಿ, KV ಶಿವಾರೆಡ್ಡಿ ಅವರ ಅಣ್ಣ KV ರಾಜಶೇಖರ್ ರೆಡ್ಡಿ ಅವರು ಕ್ರಯ ಮಾಡ್ಕೊಂಡಿರ್ತಾರೆ. ಈ ಕ್ರಯ ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಮಂಜೂರಾಗಿರ್ತಕ್ಕಂಥ ಕಡತ ಶ್ರೀನಿವಾಸಪುರ ತಾಲೂಕು ಕಚೇರಿಯಲ್ಲಿ ಕಡತಗಳು ಲಭ್ಯವಿಲ್ಲ. ನಾವು ಪರಿಶೀಲಿಸಲಾಗಿ ನಾವು ನಾಳೆ ನಿಮ್ಗೆ ಎಂಡಾಸ್ಮೆಂಟ್ ಕೊಡ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸರ್ವೆ ನಂಬರ್ನಲ್ಲಿ 82 ಮತ್ತು 91ರಲ್ಲಿ ಮುನಿಸ್ವಾಮಿ ಬಿನ್ ಚನ್ನನರಸಪ್ಪ ಅಂತಕ್ಕಂಥವ್ರಿಗೆ 3 ಎಕರೆ 13 ಗುಂಟೆ ಮಂಜೂರಾಗಿದೆ. ಅದೇ ರೀತಿಯಾಗಿ ಮುನಿಸ್ವಾಮಿ ಬಿನ್ ಚನ್ನನರಸಪ್ಪಗೆ 13 ಗುಂಟೆ, ನಾರಾಯಣ್ ಶೆಟ್ಟಿ ಅವರಿಗೆ 6 ಎಕರೆ ಮಂಜೂರಾಗಿದೆ ಅಂತಕ್ಕಂಥದ್ದನ್ನ ಇವ್ರು ಹೇಳ್ತಾರೆ. ಆ 6 ಎಕರೆಯಲ್ಲಿ ನಾವು ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಬಹುಶಃ ಈ ಸರ್ವೆ ನಂಬರ್ ಅಲ್ಲಿ 50 ಎಕರೆಗೂ ಹೆಚ್ಚು ಗೋಮಾಳವಿದ್ದು ನಾವಿವತ್ತು ದಿಶಾಂಕ್ ಆಪ್ ನಲ್ಲಿ ತೆಗೆದಿರ್ತಕ್ಕಂಥದ್ದು ಮತ್ತು ನಾವು ನಮ್ಮ ಮೂಲಗಳ ಪ್ರಕಾರ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ತಗೊಂಡಿರ್ತಕ್ಕಂಥ ದಾಖಲೆಗಳ ಪ್ರಕಾರ ಇದು ಏನ್ ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೀವಿ, ಈ ಮಾರ್ಕ್ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ಗೋಮಾಳ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು. ಗೋಮಾಳ ಜಮೀನವನ್ನ ಒತ್ತುವರಿ ಮಾಡಿಕೊಂಡು
ಅದೇ ಗೋಮಾಳ ಜಮೀನಿನಲ್ಲಿ ಗೆಸ್ಟ್ ಹೌಸ್ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ KV ಶಿವಾರೆಡ್ಡಿ ಅವರ ಜಮೀನನ್ನು ಕೂಡ ಮಾನ್ಯ ತಹಸೀಲ್ದಾರ್ರವರು, ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆನೆ ಪರಿಶೀಲನೆ ಮಾಡಿ ಅವರು ತಪ್ಪು ಎಸಗಿದ್ರೆ ಕೂಡಲೇ ಅವರ ಜಮೀನನ್ನ ಮುಟ್ಗೋಲಾಗ್ತಕ್ಕಂಥ ಕೆಲಸ ಮಾಡಬೇಕು. ಬಡವರಿಗೊಂದು ನ್ಯಾಯ, ಇರೋರ್ಗೊಂದು ನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನ ಇಟ್ಟು ದಯವಿಟ್ಟು ಇದನ್ನ ಪರಿಶೀಲನೆ ನಡೆಸಿ ಕೂಡಲೇ ಕ್ರಮ ಜರುಗಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದನ್ನ ನಾವು ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಕೂಡ ತಮ್ಗೆಲ್ಲರಿಗೂ ಕೂಡ ಒಂದೊಂದು ಸೆಟ್ಟಿನ ಕಳಿಸ್ಕೊಡ್ತೀವಿ. ಅಣ್ಣ 113 ಅಲ್ಲ ಅಣ್ಣ, 3 ಎಕರೆ 13 ಗುಂಟೆ ಮುನಿಸ್ವಾಮಿ ಬಿನ್ ಚನ್ನನರಸಪ್ಪ, 3 ಎಕರೆ 13 ಗುಂಟೆ ಮುನಿಸ್ವಾಮಿ ಬಿನ್ ಚನ್ನನರಸಪ್ಪಗೆ ಮಂಜೂರಾಗಿರ್ತಕ್ಕಂಥದ್ದು. ಮಂಜೂರಾಗಿದೆ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರಣ್ಣ. ಮಂಜೂರಾಗಿರ್ತಕ್ಕಂಥ ದಾಖಲೆಗಳು ಎಲ್ಲೂ ಇಲ್ಲ. ಮಂಜೂರಾಗಿರ್ತಕ್ಕಂಥ ದಾಖಲೆಗಳಿಲ್ಲ. ನಾಳೆ ನಿಮ್ಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದೀವಿ, ನಿನ್ನೆ ಕೊಟ್ಟಿದ್ದು, ಆ ಕಾಪಿ ಕಳಿಸ್ತೀನಿ. ಇನ್ನು 3 ದಿವಸದಿಂದ ಕೊಟ್ಟಿದ್ದೀವಿ, ಅವರು ಕೊಡ್ತಾ ಇಲ್ಲ, ಡಾಕ್ಯುಮೆಂಟ್ ಯಾವುದು ಇಲ್ಲ ಅಂತ ನಮ್ಮ ಅನಿಸಿಕೆ ಮತ್ತು ಆರೋಪ. ಇದರಲ್ಲಿ ಒತ್ತುವರಿ ಆಗಿದೆ ಅನ್ನೋದಕ್ಕೆ ದಿಶಾಂಕ ಆ್ಯಪ್ನಲ್ಲಿ ತೆಗೆದಿರ್ತಕ್ಕಂಥದ್ದು ಮತ್ತು ಸರ್ವೆ ಇಲಾಖೆಯಲ್ಲಿ ನಾವು ನಮ್ಮ ಮೂಲಗಳ ಪ್ರಕಾರ ತಗೊಂಡಿರ್ತಕ್ಕಂಥ ದಾಖಲೆಗಳನ್ನು ಕೂಡ ತಮ್ಗೆ ಕೊಟ್ಟಿದ್ದೀವಿ. ಇನ್ನು ಬಹುಶಃ ಇವತ್ತಿನ ವ್ಯಾಲ್ಯೂಯೇಷನ್ ನಲ್ಲಿ 20 ರಿಂದ 25 ಕೋಟಿ ಹೋಗ್ತಾ ಇದೆ. ಬಡವರು ಯಾರಾದ್ರೂ ಕೂಡ 1 ಗುಂಟೆ ಹಾಕೊಂಡಿದ್ರೆ ಕೂಡ ತಳ್ಳಾಗ್ತಕ್ಕಂಥ ಸರ್ಕಾರ ದಯಮಾಡಿ ಸರ್ಕಾರದ ಇವತ್ತು ಮಾನ್ಯ ನಮ್ಮದೇ ಸರ್ಕಾರ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರಿಗೆ ಮನವಿ ಪತ್ರವನ್ನು ಕೂಡ ಇವತ್ತು ಕೊಡ್ತಾ ಇದ್ದೇವೆ. ಇದನ್ನು ಕೂಡಲೇ ಕ್ರಮ ಜರುಗಿಸಬೇಕಂತಕ್ಕಂಥದ್ದು. ಆಮೇಲೆ SC/ST ಕಾರ್ಪೊರೇಷನ್ ನಲ್ಲಿ ಕಡತನೇ ಇಲ್ಲ. 2003-4 ಕಡತನೇ ಇಲ್ಲ. ಕಡತವನ್ನ ಏನ್ ಮಾಡಿದ್ದಾರೋ ಗೊತ್ತಿಲ್ಲ. ಇದು ಬಹುಶಃ ವೆಂಕಟಮ್ಮ ಮತ್ತು ವಿಜಯ್ ಕುಮಾರಿ ಅವರು ಬೂರ್ಗಮಾಕ್ನಹಳ್ಳಿ ಗ್ರಾಮದ ನಿವಾಸಿಗಳೇ ಅಲ್ಲ, ಅವರೇ ತಿಳಿಸಿರ್ದಂಗೆ ಅವರು ಮದನಪಲ್ಲಿ ಟೇಕುಳಂ ಪಾಳ್ಯದ ನಿವಾಸಿಗಳಾಗಿರೋದ್ರಿಂದ ಇದು ಕೂಡ ಇದೊಂದು ಫೇಕ್ ಒಪ್ಪಂದ ಆಗಿದೆ ಅಂತಕ್ಕಂಥದ್ದು ನಮ್ಮ ಆರೋಪ.